ಎದುರಿಸಲೇಬೇಕಾಗಿದೆ. ಸೊ ಕಸ್ಟಡಿ ಅಂತ್ಯ ಆದ ನಂತರ ರೆಗ್ಯುಲರ್ ಆಗಿ ಜೈಲ್ ಸಿಗತ್ತೆ ಅಥವಾ ಮತ್ತೇನಾದ್ರೂ ಕಸ್ಟಡಿಗೆ ಕೊಡಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಸದ್ಯ ಕಿಡ್ನಾಪ್ ಕೇಸಲ್ಲಂತೂ ಫಿಟ್ ಆಗಿದ್ದಾರೆ ರೇವಣ್ಣನವರು. A1 ಆರೋಪಿಯ ಬಂಧನದ ಬೆನ್ನಲ್ಲೇ ಇದೀಗ A2 ಆರೋಪಿ, ಅದರಲ್ಲೂ A1 ಆರೋಪಿ ಪ್ರಜ್ವಲ್ ರೇವಣ್ಣ ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಬರ್ತಾರ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಇಂದು ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ನಿನ್ನೆನೆ ಬರ್ತಾರೆ ಅಂತ ಹೇಳಲಾಗಿದ್ದು, ಚೆನ್ನೈ, ಗೋವಾ, ಮ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಎಲ್ಲ ಕಡೆಗೂ ಟೈಟ್ ಸೆಕ್ಯೂರಿಟಿ ಇತ್ತು. ಎಲ್ಲಿ ಯಾವ ಕಡೆಯಿಂದ ಬಂದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಸೊ ಇದೀಗ ಬೆಂಗಳೂರು, ಮಂಗಳೂರು, ಚೆನ್ನೈ, ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಇದೆ. ಇದು ಇಮಿಗ್ರೇಷನ್ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಬಂದ ತಕ್ಷಣ ನಮಗ್ ತಿಳಿಸಿ, ಇಲ್ಲ ಅಲ್ಲೇ ಬಂಧಿಸಿ. ಲುಕ್ಔಟ್, ರೆಡ್ ಕಾರ್ನರ್, ಬ್ಲೂ ಕಾರ್ನರ್ ಎಲ್ಲ ಇರೋದ್ರಿಂದ ಹೆಂಗ ಬೇಕಾದ್ರೂ ಆಗಬಹುದು. ನಮ್ ಪೊಲೀಸೇ ಹೋಗ್ಬೇಕಂತಿಲ್ಲ, ಗೋವಾ ಪೊಲೀಸರು ಅವ್ರನ್ನ ಬಂಧಿಸಿ ನಮ್ಮವ್ರು ಕರ್ಕೊಂಡ್ ಬಂದ್ರು ಆಗತ್ತೆ. ಸೊ ಬಂಧನ ಆಗತ್ತಾ ಅಥವಾ ಅವರೇ ಬಂದು ಶರಣಾಗತಿ ಆಗ್ತಾರ? ನಿನ್ನೆ ರಾತ್ರಿನೇ ಬಂದೇ ಬಿಟ್ರು ಪ್ರಜ್ವಲ್ ರೇವಣ್ಣ ಅವರು ಅನ್ನೋ ತರ ಇತ್ತು. ಯಾಕಂದ್ರೆ ಯಾವ ಮಗನಿಗಾದ್ರೂ ಅಪ್ಪ ಸಂಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಕರಳು ಚುರುಕ್ ಅನ್ನತ್ತೆ. ಅಪ್ಪ ಮಕ್ಕಳಲ್ವಾ ಎಷ್ಟೇ ಆಗ್ಲಿ. ಸೊ ಬರ್ಬೇಕು, ನಾನು ಏನಾಯ್ತು ಈ ವಿಚಾರದಲ್ಲಿ ಅಂತ. ಏನೂ ಇಲ್ಲ ಅಂತ ಈಗ್ಲೂ ರಿಲ್ಯಾಕ್ಸ್ ಮೂಡಲ್ ಇದ್ದಾರೆ ಅಂತಂದ್ರೆ ಇವ್ರಗಳಿಗೆಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ. ಅಟ್ಲೀಸ್ಟ್ ಅಪ್ಪನ್ ಬಂಧನ ಆಗಿದೆ ಅಂತಲಾದ್ರೂ ಮಗ ಬರ್ತಾನೆ ಅಂತ ಅಂದ್ಕೊಂಡಿದ್ರು. ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ ಆತರ ಇರತ್ತೆ ಅಂತ. ಬಟ್ ಎಲ್ಲ ಊಹೆ, ಟುಸ್ ಪಟಾಕಿಗಳಷ್ಟೇ ಅವೆಲ್ಲ. ನೆನೆನೆ ಬರ್ತಾ ಇದ್ರು. ರೇವಣ್ಣ ಅವ್ರ ಮೇಲೆ ಅಷ್ಟು ಪ್ರೀತಿ ಇದ್ದು ನನ್ನ ಸಲುವಾಗಿ ಈ ವಿಚಾರದಲ್ಲಿ ಅಪ್ಪನ ಬಂಧನ ಆಗಿದೆ ಅಂತ ಅವರ ಸೇಫ್ಟಿಯನ್ನ ನೋಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇತ್ತ ರೇವಣ್ಣನವ್ರು ನೋಡಿದ್ರೆ ಪಾಪ ದೇವಸ್ಥಾನ ಅಂತೆ, ಪೂಜೆ ಪುನಸ್ಕಾರ, ಹೋಮ ಎಲ್ಲ ಮಾಡಿಸಿದ್ರು. ಕೊನೆಗೆ SIT ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ಕೂತಿರ್ತಾರೆ. ನಿದ್ದೆ, ಊಟ, ತಿಂಡಿ ಎಲ್ಲ ಬಿಟ್ಟು. ಎತ್ತ ಅಪ್ಪನ ಬಂಧನ ಬಳಿಕ ಆದ್ರೂ ಮಗ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರ್ತಾರಾ ಅನ್ನೋ ನಿರೀಕ್ಷೆ ಇತ್ತು. ನೆನ್ನೆ ಹುಸಿ ಆಯ್ತು. ಇವತ್ತು ಬರ್ತಾರಾ? ಹಾಗಾದ್ರೆ ಎಲ್ಲಾ ಕಡೆಗಳಲ್ಲೂ ಲೊಕೇಶನ್ ಟ್ರೇಸ್ ಮಾಡ್ತಾ ಇದ್ದಾರೆ. ಇಮಿಗ್ರೇಷನ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಇರುವಂತಹ ಸೆಕ್ಯೂರಿಟಿಗಳಿಗೂ ಕೂಡ ಅಲರ್ಟ್ ಆಗಿರ್ಲಿಕ್ಕೆ ಹೇಳಿದ್ದಾರೆ. ಸೊ ಯಾವ ಕ್ಷಣದಲ್ಲಿ, ಯಾವ ಬಿಲದಲ್ಲಿದ್ರು ಕೂಡ ಬರ್ಬೇಕು ಬೆಂಗಳೂರಿಗೆ. ಎಷ್ಟು ದಿನ ಇರ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ? ಏನ್ ಅಲ್ಲೇ ವೀಸಾ ತಗೊಂಡು ಅಲ್ಲೇ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡ್ತಾರ? ಆಗ್ಲೂ ಬಿಡಲ್ಲ, ಕರೆಸ್ತಾರೆ. ಸೊ ಹಿಂದೆ ಎಷ್ಟೊಂದ್ ಜನ ಈ ತರ ತಲೆಮರೆಸ್ಕೊಂಡು ಹೋದವ್ರು ಇದ್ದಾರೆ ನೋಡಿ. ಹಿಂದೆ ನಿತ್ಯಾನಂದನ್ ಕೇಸಲ್ಲೂ ಹಿಂಗೆ ಆಗಿದ್ದು. ಎಲ್ಲ ನೋಟಿಸು ಜಾರಿ ಆಗ್ಬಿಟ್ಟಿತ್ತು. ಪರ್ಪಲ್, ಬ್ಲೂ, ರೆಡ್, ಯೆಲ್ಲೋ ಎಲ್ಲ ಕಾರ್ನರ್ ಅಲ್ಲೂ ನೋಟಿಸ್ ಅನ್ನ ಕೊಟ್ಟಿದ್ರು. ಎಲ್ಲೂ ಬಿಡಬಾರ್ದು ಯಾವ ಬಿಲ್ಲದಲ್ಲೂ ಅಂತ. ಈಗ ನೋಡಿ ಯಾವುದೋ ಒಂದು ನನ್ನದೇ ದೇಶ ಅಂತ ಸ್ಥಾಪಿಸ್ಕೊಂಡು ಆರಾಮಾಗಿದ್ದಾರೆ. ಹಿಂಗೆ ಆಗೋದು ಈ ವಿಚಾರಗಳಲ್ಲಿ. ದುಡ್ಡಿದ್ದವರು, ಹೆಸರು ಮಾಡಿದವರೆಲ್ಲ ಇಂಥದ್ದೇ ಅವ್ರ ಹಣೆ ಬರಹಗಳಾಗೋದು. ಸೊ ಇವತ್ತಾದ್ರೂ ಪ್ರಜ್ವಲ್ ರೇವಣ್ಣನವರು ಬರ್ತಾರಾ ಗೊತ್ತಿಲ್ಲ. A1 ಆರೋಪಿಯ ಬಂಧನದ ನಡುವೆನೇ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಶುರುವಾಗಿದೆ ಸಂಕಷ್ಟ. ಸೊ ಏನ್ ಆಗಬಹುದು? ಬರ್ತಾರಾ ಬರಲ್ವಾ? ಇತ್ತ ವಿಡಿಯೋ ಪ್ರಕರಣದಲ್ಲಿ ಸರ್ಕಾರ ಒಂದು ಹೆಲ್ಪ್ ಲೈನ್ ಮಾಡ್ತಾ ಇದ್ದು, ಒಂದು ನಂಬರ್ನ ಕೊಟ್ಟಿದೆ. ಸಂತ್ರಸ್ತರು ಯಾರಿದ್ರು ಈ ನಂಬರ್ಗೆ ಕಾಲ್ ಮಾಡಿ ಅಂತ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ದೂರಿಗೆ ಹೆಲ್ಪ್ ಆಗಬೇಕು ಅಂತ ಹೆಲ್ಪ್ ಡೆಸ್ಕ್ ಅನ್ನ ಸ್ಟಾರ್ಟ್ ಮಾಡಿದೆ ಸರ್ಕಾರ. ನೊಂದ ಮಹಿಳೆಯರಿಗಾಗಿ 6360938947 ಈ ನಂಬರ್ ಅನ್ನ ಬಿಡುಗಡೆ ಮಾಡಿದೆ. ಸಂತ್ರಸ್ತೆಯರಿಗಾಗಿ ಹೆಲ್ಪ್ ಲೈನ್ ಬಿಡುಗಡೆ ಮಾಡಿದೆ SIT ಅಧಿಕಾರಿಗಳು. ಸಂತ್ರಸ್ತೆಯರು ಯಾರಿದ್ದೀರಾ? 6360938947 ಈ ನಂಬರ್ಗೆ ಕಾಲ್ ಮಾಡಬಹುದು. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ನಿಮ್ಮ ಕಾಲ್ ಪಿಕ್ ಮಾಡ್ತಾರೆ. ಯಾರೇ ಸಂತ್ರಸ್ತೆಯರಿದ್ರು, ನೊಂದವರಿದ್ರು ಅಲ್ಲಿಗೆ ಹೋಗಿ ಶೇರ್ ಮಾಡ್ಕೊಳ್ಳಿ. ಯಾರ ಹತ್ರನೂ ಹೇಳಕ್ಕಾಗಲ್ಲ.
ತುಂಬಾ ಜನ ಗಿಲ್ಟ್ ಇಂದ ಒದ್ದಾಡ್ತಾ ಇರ್ತಾರೆ. ಯಾರ ಹತ್ರ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಯಾಕಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಇದು. ಮಾನ ಮರ್ಯಾದೆಗೆ ಅಂಜುತ್ತಾರೆ ಕರ್ನಾಟಕದ ಹೆಣ್ಮಕ್ಳು ಅಲ್ವಾ? ಸೊ ಹಾಗಿದ್ದವರು ಕಾಲ್ ಮಾಡಿ ಅಂತ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸಂತ್ರಸ್ತೆಯರಿಗಾಗಿ. ಅಶ್ಲೀಲ ವಿಡಿಯೋ ಪ್ರಕರಣ ವಿಚಾರದಲ್ಲಿ ಸರ್ಕಾರದಿಂದ ಹೆಲ್ಪ್ ಲೈನ್ ಬಿಡುಗಡೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಏನು ಎತ್ತ ಗೊತ್ತಿಲ್ಲ. ರೇವಣ್ಣ ಅವರು ಅರೆಸ್ಟ್ ಆಗಿದ್ದು SIT ತನಿಖೆಗೆ ಈಗಾಗಲೇ 4 ದಿನ ವಶಪಡಿಸಿಕೊಂಡಿದ್ದಾರೆ. ಇತ್ತ ಸಂತ್ರಸ್ತೆಯರಿಗಾಗಿ ಒಂದು ಹೆಲ್ಪ್ ಡೆಸ್ಕ್ ಕೂಡ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯದ ಅಪ್ಡೇಟ್ ವೆಂಕಟೇಶ್. ಸಂಪರ್ಕ ಕಡಿತ ಆಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ನೋಡೋಣ, ಮತ್ತೆ ಪ್ರಯತ್ನ ಮಾಡುವಂತಹ ಕಾಲ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಜ್ವಲ್ ಪ್ರಕರಣದಲ್ಲಿ ದೂರಿಗೆ ಹೆಲ್ಪ್ ಲೈನ್ ಕೂಡ ಈಗ ಬಿಡುಗಡೆಯಾಗಿದೆ. ಅಪ್ಪನ ಬಳಿಕ ಮಗನಿಗೂ ಕೂಡ ಬಂಧನ ಆಗತ್ತಾ ಅಂತ ಒಟ್ಟಾರೆ ಸಂತ್ರಸ್ತೆಯರಿಗೋಸ್ಕರ ಹೆಲ್ಪ್ ಲೈನ್ ಕೂಡ ಬಿಡುಗಡೆಯಾಗಿದೆ.